ನಮಸ್ತೆ ಎಲ್ಲರಿಗೂ. ಸ್ವಲ್ಪ ಕೆಲಸ ಮಾಡ್ತಾಯಿದ್ರೆ ಮನಸ್ಸು ನಿರಾಳವಾಗಿರುತ್ತೆ ಅಂತ ಇಲ್ಲಿ ಇಲ್ಲಿಂದ ಮತ್ತೆ ಮಣ್ಣಕ್ಕೆ ಎದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಹೆಂಗಿದ್ರೂ ಇದೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಒಂದು ತಿಂಗಳೇ ಆಯ್ತಲ್ವ. ಮತ್ತು ಇವಾಗ ಸ್ವಲ್ಪ ಮಣ್ಣಕ್ಕೆ ಎದಕ್ಕೆ ಮಳೆ ಬೇರೆ ಬಂದು ಬಂದು ಮೇಲ್ಗಡೆ ಪದರ ಸ್ವಲ್ಪ ಗಟ್ಟಿ ಇರುತ್ತೆ, ಅದರಿಂದ ಅದನ್ನು ಕೆಲಸ ಆಯಿತು. ಆಮೇಲೆ ಮೇಲೆ ಮೇಲೆ ನಾವು ಕಳೆ ತೆಗೆಯೋದ್ರಿಂದ ಅದ್ರಾಗಿರೋ ಬೇಡದೇ ಇರೋ ಗಿಡ ತೆಗೆಯೋದ್ರಿಂದ ಬೆಳೆಯೋದನ್ನು ಕಮ್ಮಿ ಆಗ್ತಾ ಹೋಗುತ್ತೆ ನಿಧಾನವಾಗಿ. ಅದರಿಂದ ಆ ಥರ ಮಾಡ್ತಾಯಿದ್ದೀನಿ. ಇಲ್ಲಿಂದ ಸ್ಟಾರ್ಟ್ ಮಾಡಿ ನೋಡಿ ಇಷ್ಟು ಮಾಡಿದ್ದೀನಿ. ಮಾಡೋದೆಲ್ಲ ವಿಡಿಯೋ ಮಾಡಿಲ್ಲ, ಯಾಕೆಂದರೆ ಪ್ರತಿ ಸರಿ ನಾನು ಮಾಡ್ದಾಗ ತೋರಿಸಿದ್ದೀನಿ. ಪದೇ ಪದೇ ತೋರಿಸಿದ್ರೆ ಬೇಜಾರು ಆಗ್ಬೋದಲ್ಲ, ಅದರಿಂದ. ಆಮೇಲೆ ಇಲ್ಲಿ ಅರಶಿನದ ಗಿಡಗಳು ಕೂಡ ಸ್ವಲ್ಪ ಹಣ್ಣಾಗಿರೋ ಎಲೆಲ್ಲ ತೆಗೆದು ಮಣ್ಣಕ್ಕೆ ಇಕ್ಕಿದ್ದೀನಿ. ಆಮೇಲೆ ಒಂಚೂರು ಗೊಬ್ಬರ ಕೊಟ್ಟಿದ್ದೀನಿ, ವರ್ಮಿ ಕಾಂಪೋಸ್ಟು ಗೊಬ್ಬರ ಕೊಟ್ಟಿದ್ದೀನಿ. ಅದಕ್ಕೆ ಇದೆ ಫಸ್ಟ್ ಸರಿ, ಯಾಕೆಂದರೆ ಅದರಲ್ಲಿ ವೇಸ್ಟ್ ಹಾಕಿ ಗೆಡ್ಡೆಗಳು ಇಟ್ಟಿದ್ವಿ. ಇವಾಗ ಸುಮಾರು ಎತ್ತರ ಬೆಳೆದಿದ್ದಾವಲ್ಲ, ಅದರಿಂದ ಕೊಟ್ಟಿದ್ದೀನಿ. ಆಮೇಲೆ ಇದನ್ನು ಅಷ್ಟೇ ಅವತ್ತು ರೀಪಾಟ್ ಮಾಡಾದಮೇಲೆ ಮಣ್ಣು ಕೆದಕಿದ್ದೀನಿ. ಇನ್ನೂ ಚಿಗುರು ಬಂದಿಲ್ಲ, ಒಟ್ಟು ಹಸಿರಾಗಿದೆ. ಬರ್ತವೆ ಅವು ನಿಧಾನವಾಗಿ, ಸ್ವಲ್ಪ ನಿಧಾನವಾಗಿ ಚಿಗುರುತ್ತೆ. ಆಮೇಲೆ ಇಲ್ಲಿ ಅಷ್ಟೇ ಆ ಲೈನ್ ಮುಗಿದ್ಮೇಲೆ ಇಲ್ಲಿ ದಾಸವಾಳ ಕೂಡ ನೆಕ್ಸ್ಟು ನನಗೆ ಕಂಟಿನ್ಯೂ ಮಾಡ್ಕೊಂಡೇ ಬರ್ತಾಯಿದ್ದೀನಿ. ಇವತ್ತು ಎಷ್ಟಾಗುತ್ತೋ ಅಷ್ಟು ಮಾಡ್ತಾಯಿದ್ದೀನಿ. ಅದಾದಮೇಲೆ ಇದ್ದಕ್ಕಿದ್ದಂಗೆ ಯಾವಾಗೋ ಮಳೆ ಬಂದುಬಿಡುತ್ತಲ್ವ, ಅದಕ್ಕೆ ಮಳೆ ತೇವಾಂಶ ಇದ್ದರೂ ಕೂಡ ಮಾಡ್ತಾಯಿದ್ದೀನಿ. ಯಾಕೆಂದರೆ ಸ್ವಲ್ಪ ಬಿಸಿಲು ಅಥವಾ ಗಾಳಿ ಬಂದಾಗ ಮಣ್ಣು ಒಣಗುತ್ತೆ. ತುಂಬ ಮಳೆ ಬರ್ತಾ ಇದ್ದಾಗಲೂ ಕೆಳಗಡೆ ನೀರಿನ ಅಂಶ ಜಾಸ್ತಿ ಇರುತ್ತೆ. ಈ ಸಾವಂತಿಗೆ ಗಿಡದಲ್ಲಿ ಸುಮಾರು ಬೇಡದೇ ಇರೋ ಗಿಡ ಎಲ್ಲ ಬೆಳೆದು ಕೆಳಗಡೆ ಎಲ್ಲ ಎಲೆ ಜಾಸ್ತಿ ಬಂದಿತ್ತು. ಅವನ್ನು ಕ್ಲೀನ್ ಮಾಡಿ ಇವಾಗ ಈ ಥರ ಮಾಡಿದ್ದೀನಿ ನೋಡಿ. ಮಣ್ಣು ಕೆದಕಿದ್ದೀನಿ, ಕೆಳಗಡೆ ಇರೋ ಎಲೆಗಳೆಲ್ಲ ತೆಗೆದಿದ್ದೀನಿ. ಈ ಸಾವಂತಿಗೆ ಗಿಡದಲ್ಲಿ ಮಾತ್ರ ಕಂಪಲ್ಸರಿ 15 ದಿನ ತಿಂಗಳಿಗೆ ಒಂದು ಸರಿ ನಾವು ಕೆಳಗಡೆ ಇರೋ ಹಣ್ಣಾಗಿರೋ ಎಲೆಗೆ ನೆಲಕ್ಕೆ ಮಣ್ಣಿಗೆ ಟಚ್ಚಾಗಿರೋ ಎಲೆ ಎಲ್ಲ ತೆಗೆದು ಈ ಥರ ಕೆದಕಿದ್ರೆ ಗಿಡಗಳು ಚೆನ್ನಾಗಿರುತ್ತೆ. ಇನ್ನೂ ಗಿಡಗಳು ಹೆಲ್ದಿಯಾಗಿ ಬಂದಿಲ್ಲ, ರೀಪಾಟ್ ಮಾಡಿರೋ ಈ ವರ್ಷ. ನೋಡಬೇಕು ಈ ಸರಿ. ಇನ್ನು ಹೂವನೂ ಸ್ಟಾರ್ಟ್ ಆಗಿಲ್ಲ. ನಾನು ಒಂದು ತಿಂಗಳು ಲೇಟ್ ಮಾಡಿದೆ ಅಲ್ಲ ರೀಪಾಟ್ ಮಾಡ್ಕೊಳ್ಳೋದು, ಅದಕ್ಕೆ ಲೇಟ್ ಆಯಿತು ಅನಿಸುತ್ತೆ. ಬರುತ್ತೆ, ನೋಡಬೇಕು. ಆಮೇಲೆ ಚಿಕ್ಕ ಚಿಕ್ಕ ಸಸಿಗಳು ಜಾಸ್ತಿ ಇರಲಿಲ್ಲ, ತುಂಬ ಚಿಕ್ಕ ಸಸಿ ಅಲ್ವಾ, ಅವು ನಿಧಾನವಾಗಿ ಬೆಳೀತಾ ಇದ್ದಾವೆ. ಕಟಿಂಗ್ ಇಟ್ಟಿರೋವು ಇನ್ನೂ ಅಷ್ಟು ಚಿಗುರಿಲ್ಲ, ಬರುತ್ತೆ ನಿಧಾನ. ಆಮೇಲೆ ನೋಡಿ ಈ ಥರ ಇಟ್ಕೊಂಡು ನಾನು ಇಲ್ಲಿ ಸಾವಂತಿಗೆ ಆಯಿತು, ಗುಲಾಬಿದು ಮಾಡ್ತಾಯಿದ್ದೀನಿ. ಗುಲಾಬಿಲೂ ಇವತ್ತು 2 ದಿನದ ಕೆಲಸ ಈ ವಿಡಿಯೋದಲ್ಲಿ ನೋಡಿಸ್ತಾ ಇರೋದು ನಿಮಗೆ. ಒಂದೇ ದಿನ ಆಗಲಿಲ್ಲ ನೋಡಿ. ಇದರಲ್ಲಿ ಗಿಡ ಒಣಗೋಗಿದೆ, ಅದನ್ನು ತೆಗಿತೀನಿ. ಆ ಮಣ್ಣು ನಾನು ಇವಾಗ ಬಕೆಟಲ್ಲಿ ವೇಸ್ಟ್ ಹಾಕಿಡ್ತಾ ಇದ್ದೀನಲ್ಲ, ಅದಕ್ಕೆ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಅಲ್ಲಿ ಬೇರೆ ಗಿಡ ಇಡ್ತೀನಿ, ಅಂದರೆ ಬೇರೆ ಗಿಡ ಅಂದರೆ ಅದೇ ಥರ ಗಿಡನೇ. ಒಟ್ಟು ಆ ಪಟ್ಟಲ್ಲಿರೋ ಮಣ್ಣು ಅದು ಗಟ್ಟಿ ಇದೆ, ಹಳೆಯ ಗಿಡ ಒಣಗೋಗಿರೋದು. ಅದರಿಂದ ಆ ಮಣ್ಣು ಮತ್ತೆ ಗೋಕೋಪಿಟ್ಟು ಅದು ಇದು ಕಲಸೋ ಬದಲು ನಾವು ವೇಸ್ಟ್ ಹಾಕಿರೋ ಬಕೆಟ್ಗಳಿಗೆ ಹಾಕ್ತಾಯಿದ್ರೆ ಮಣ್ಣನ್ನು ಲೂಸ್ ಆಗುತ್ತೆ. ಅದಕ್ಕೂ ವೇಸ್ಟ್ಗೂ ಮಣ್ಣು ಸಿಕ್ಕಾಗ ಬೇಗನೆ ಗೊಬ್ಬರ ಆಗೋಕ್ಕೆ ಸಹಾಯ ಆಗುತ್ತೆ ಅಂತ ಹಂಗೆ ಮಾಡ್ತಾಯಿದ್ದೀನಿ. ಇಲ್ಲಿ ಇಷ್ಟು ಹೂವು ಆಯಿತು. ಇದು 2ನೇ ದಿನದ ವಿಡಿಯೋ. 3ನೇ ದಿನ ಸ್ವಲ್ಪ ಕ್ಲೀನ್ ಮಾಡಾದ್ಮೇಲೆ ಇನ್ನು ಇನ್ನೂ ಅರ್ಧ ಒಂದು ಸ್ವಲ್ಪ ಮಾಡಿದ್ದೆ, ಇಲ್ಲಿವರೆಗೂ ಮಾಡಿದ್ದೆ. ಅಷ್ಟರೊಳಗೆ ಮಳೆ ಸ್ಟಾರ್ಟ್ ಆಯಿತು. ಹನಿ ಬಂತು, ಹನಿ ನಿಂತೋಗ್ಬೋದು ಅಂತ ಹಂಗೆ ಮಾಡ್ತಾಯಿದ್ದೆ. ಆಮೇಲೆ ಇದೇ ಲೈನು ಮುಗಿಸ್ದೆ, ಈ ಕಡೆ ಲೈನು ಸಣ್ಣಗೆ ಹನಿತಾ ಇದ್ರೂ ಮುಗಿಸ್ಬಿಟ್ಟು ಇನ್ನು 2 ಲೈನ್ ಆ ಕಡೆದು ದಾಸವಾಳ ಇದೆ. ದಾಸವಾಳ ಆದಮೇಲೆ ಆಮೇಲೆ ಟಬ್ಬುಗಳು ಈ ಥರ ನೋಡಿ. ಇದಿಷ್ಟು 2ನೇ ದಿನ ಮಾಡಿದ್ದು ಸಾವಂತಿಗೆದು. ಅದು ಆ ಕಡೆ ಫಸ್ಟು ತೋರಿಸಿದ್ದು ದಾಸವಾಳದಿಂದ ಮಲ್ಲಿಗೆ ಗಿಡ. ಇದು ಸೆಕೆಂಡು. ಹಂಗೆ ಮಾಡ್ತಾ ಮಾಡ್ತಾ ಇದು ಒಂದು ಗಿಡ ಇತ್ತು, ರಿಪಾಟ್ ಮಾಡ್ಕೊಂಡೆ. ಪಾಟ್ ಖಾಲಿ ಇತ್ತಲ್ವ, ಒಣಗೋಗಿರೋ ಗಿಡ ತೆಗೆದ್ಬಿಟ್ಟು ಅದರಲ್ಲಿ ರಿಪಾಟ್ ಮಾಡ್ಕೊಂಡೆ. ಆಮೇಲೆ ಇನ್ನೊಂದು ಗಿಡನೂ ರಿಪಾಟ್ ಮಾಡ್ಕೊಂಡೆ. ಇದು ಒಣಗೋಗಿತ್ತಲ್ಲ, ಬಕೆಟಲ್ಲಿ ರಿಪಾಟ್ ಮಾಡಿದ ಗಿಡ ಒಣಗೋಗಿತ್ತು. ಅದರಲ್ಲಿ ನನಗೆ ಸೌಭಾಗ್ಯ ಅವರು ಅಂತ ಬಂದಿದ್ರಲ್ವ, ಪವಿತ್ರ ಸೌಭಾಗ್ಯ ಅಂತ, ಅವ್ರು ಕೊಟ್ಟಿದ್ದ ಗಿಡ ರಿಪಾಟ್ ಮಾಡ್ಕೊಂಡೆ ಬಕೆಟಲ್ಲಿ ನೋಡಿ. ಇದು ದೊಡ್ಡ ಬಕೆಟಲ್ಲ, ದೊಡ್ಡ ಪಾಟಲ್ಲಿ ರಿಪಾಟ್ ಮಾಡ್ಕೊಂಡೆ. ಅದು ಮೊನ್ನೆ ತಾನೇ ವೇಸ್ಟ್ ಹಾಕಿದ್ದೀನಲ್ಲ, ಅದರಿಂದ ಪರವಾಗಿಲ್ಲ ಅಂಥೇಳಿ ಅದರಲ್ಲಿ ಮಾಡ್ಕೊಂಡಿದ್ದೀನಿ. ಗಿಡ ಸೆಟ್ಟಾಗಿದೆ. ತಿರ್ಗಾ ಮಾರನೇ ದಿನ ನೋಡಿದೆ ನಾನು, ಸೆಟ್ಟಾಗಿದೆ. ಈ ಥರ ಕೆಲಸ ಮಾಡೋವಾಗಲೇ ಯಾವುದಾದ್ರು ಪಾಟಲ್ಲಿ ಗಿಡ ಒಣಗಿಬಿಟ್ರೆ ಆ ಗಿಡ ತೆಗೆದುಬಿಡ್ತೀನಿ.
ಮಣ್ಣು ಚೆನ್ನಾಗಿದ್ದರೆ ಬೇರೆ ಗಿಡ ರಿಪೋರ್ಟ್ ಮಾಡ್ತೀನಿ. ಚೆನ್ನಾಗಿಲ್ಲ ಅಂದರೆ ಅದು ಗೊಬ್ಬರಕ್ಕೆ ಹಾಕ್ಕೊಳ್ತಾ ಬರ್ತೀನಿ ಮಣ್ಣು. ಈ ಥರ ಮಾಡ್ತಾಯಿದ್ದೀನಿ. ಒಬ್ಬಳೇ ಮಾಡ್ತಾಯಿದ್ದೀನಿ ಇವಾಗ್ಲೂ ಕೆಲಸನ. ನೋಡಿ ಇವೆಲ್ಲ ಕೆಂಪುದು. ಈ ಸರಿ ನಾಟಿ ಕೆಂಪು ಚೆನ್ನಾಗಿ ಅರಳ್ತಾ ಇದ್ದಾವೆ. ಖುಷಿ ಆಯಿತು. ಒಂದು 4 ಗಿಡ ಇದೆ ಇದು. ಯಾಕೆಂದರೆ ತಲೆಗೆ, ಎಣ್ಣೆಗೆ, ಆಮೇಲೆ ತಲೆಗೆ ತುಂಬ ಒಳ್ಳೆಯದಲ್ವ ಇದು. ನಾಟಿದು ರೆಡ್ಡು ತುಂಬ ಒಳ್ಳೆಯದು. ಎಲ್ಲನೂ ಹಾಕ್ತಾರಂತೆ, ಆದರೆ ನಾನು ಜಾಸ್ತಿ ರೆಡ್ಡೇ ಹಾಕೋದು. ಅದು ಪೂಜೆಗೂ ಚೆನ್ನಾಗಿರುತ್ತೆ. ಅದರಿಂದ ಹಾಕ್ತೀನಿ. ಆಮೇಲೆ ಕಟಿಂಗಿಂದ ಈಜಿಯಾಗಿ ಬರ್ತವೆ. ನಾಟಿ ಗಿಡಗಳೆಲ್ಲ ಕಟಿಂಗಿಂದ ಈಜಿಯಾಗಿ ಬರ್ತವೆ. ದಾಸವಾಳ, ಗುಲಾಬಿನೂ ಅಷ್ಟೇ. ನಾಟಿದಾದರೆ ಕಟಿಂಗಿಂದ. ನೋಡಿ ಇಷ್ಟು ಆಯಿತು. ಇವಾಗ 3 ದಿನಕ್ಕೆ ಇಷ್ಟು ಆಗಿದೆ. ಸುಮಾರು ನಾವು ಪದೇ ಪದೇ ಹಿಂಗೆ ಮಾಡೋದ್ರಿಂದ ಜಾಸ್ತಿ ದಿನ ಆಗೋಲ್ಲ, ಬೇಗನೆ ಆಗೋಗುತ್ತೆ. ನೋಡಿ ಈ ಸಾಲು ಮುಗಿಸಿದ್ದೀನಿ. ಇನ್ನು ಈ ಕಡೆ ಸಾಲು ಮಾಡಬೇಕು. ಈ ಕಡೆ ಸಾಲು ಮುಗಿಸ್ಬಿಟ್ರೆ ಈ ಕಡೆ 2 ಸಾಲಿದೆ, ದಾಸವಾಳನೇ ಇದೆ. ಅವೆರಡು ಮುಗಿಸಿದ್ರೆ ಸರಿ ಹೋಗುತ್ತೆ. ಅಷ್ಟು ಮಾಡ್ಕೊಂಡೆ. ಅದು ಆ ಸಾಲು ಮುಗಿಸ್ದೆ. ಕೊನೆಗೆ ಮಳೆ ಸಣ್ಣಗೆ ಅನೀತು ನಿಂತ್ಕೊಂತು, ಅನೀತು ನಿಂತ್ಕೊಂತು. ನನ್ನ ಕೆಲಸ ಮುಗಿಸ್ದೆ. ಅದು ಒಂದು ಆ ಸಾಲು. ಈ ಸಾಲು ನಾಳೆ ಇಟ್ಕೊಂಡ್ರೆ ಆಯಿತು ಅಂದ್ಕೊಂಡು ಹೂವು ನೋಡ್ಕೊಂಬರ್ತಾಯಿದ್ದೆ. ಹೂವು ನೋಡ್ಕೊಂಬಂದು ಸ್ವಲ್ಪ ಹೂವು ಕೀಳೋಷ್ಟೊತ್ತಿಗೆ ಸ್ವಲ್ಪ ಸುಮಾರು ಆಯಿತು. 10:30, 11 ಆಗಿತ್ತು ನಾನು ಕೆಲಸ ಮುಗಿಸ್ದಾಗ. ಅದಾದಮೇಲೆ ಹೋಗಿ ಸಾಕಾಯಿತು ಅಂತೇಳಿ ಕೂತ್ಕೊಂಡಿದ್ದೆ. ಮಳೆ ಶುರುವಾಯಿತು ಜೋರಾಗಿ. ತೋರಿಸ್ತೀನಿ ವಿಡಿಯೋ ಪೂರ್ತಿ ನೋಡಿ. ಹೊಸಬ್ರು ಯಾರಾದರೂ ಫಸ್ಟ್ ಸರಿ ಚಾನಲೇ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದು ಬೆಳಗ್ಗೆನೇ ಬಂದು ನಾನು ಈ ಎಲೆ ಕೀಳ್ತೀನಿ. ಇವಾಗ ಎಲೆ ಕೀಳೋಕ್ಕೂ ಯಾರೂ ಬರೋಲ್ಲ, ಒಬ್ಬಳೇ ಎಲ್ಲ ಕೆಲಸನೂ ಒಬ್ಬಳೇ ಮಾಡ್ತಾಯಿದ್ದೀನಿ. ಇನ್ಮೇಲೆ ಮಳೆ ನಿಂತರೆ ನೀರು ಹಾಕೋದು ನಾವೇ ಮಾಡಬೇಕು. ಯಾವಾಗಲೂ ಒಬ್ಬರೇ ಅಲ್ವಾ, ಬರೋವಾಗಲೂ ಒಬ್ಬರೇ, ಹೋಗೋವಾಗಲೂ ಒಬ್ಬರೇ. ಯಾರನ್ನೂ ಜಾಸ್ತಿ ಹಚ್ಕೋಬಾರ್ದು, ಯಾರ ಮೇಲೂ ನಂಬಿಕೆ ಇಟ್ಕೋಬಾರ್ದು ಅನ್ನೋದು ನಾನು ಚೆನ್ನಾಗಿ ಕಲ್ತಿದ್ದೀನಿ ಇವಾಗ. ಯಾರನ್ನ ಎಷ್ಟು ನಂಬಿ ಹಚ್ಕೊಂಡಿರ್ತೀವೋ ಅಷ್ಟು ನೋವು ಜಾಸ್ತಿ ಆಗುತ್ತೆ. ನೋಡಿ ಇದು ಬಕೆಟು ಫುಲ್ಲಾಯಿತು. ದಿನ ಸಾಮಂತಿಗೆದು ಅದು ಇದು ಎಲ್ಲ ಸೇರಿ ಫುಲ್ಲಾಗಿದೆ. ಇದಕ್ಕೆ ಮಣ್ಣು ಹಾಕಿದ್ದೀನಿ. ಫಸ್ಟ್ ಬಕೆಟಲ್ಲಿ ಮಾಡಿದ್ವಲ್ಲ, ಅದರಲ್ಲಿ ಬೀಜ ಇಟ್ಟಿದ್ದೀನಿ. ಚಪ್ರದವ್ರೆ ಬರ್ತಾಯಿದೆ ನೋಡಿ. ಅಷ್ಟೊತ್ತಿಗೆ ಮಳೆ ಜೋರಾಯಿತು. ನಾನು ಬಂದು ಹಿಂದೆ ಕೂತ್ಕೊಂಡೆ ಸ್ವಲ್ಪ ಹೊತ್ತು. ಹೂವು ಕಿತ್ತಿದೆ. ಹೂವು ಕಿತ್ತಾದ್ಮೇಲೆ ಕೂತ್ಕೊಂಡೆ. ಮಳೆ ಇದ್ದಕ್ಕಿದ್ದಂಗೆ ಜೋರಾಯಿತು. ತುಂಬ ಜೋರಾಗೇ ಬಂತು ಮಳೆ. ಈ ಥರ ಮಳೆ ಬರ್ತಾನೇ ಇದೆ. ನಾನು ಮಳೆ ಬಂದ್ರೂ ತಿರ್ಗಾ ಮಾರನೇ ದಿನ ನೆಲ ಒಣಗಿರುತ್ತೆ. ಬೆಳಗ್ಗೆ ಸ್ವಲ್ಪ ಹೊತ್ತು ಬಿಸಿಲಿರುತ್ತೆ, ಆವಾಗ ಆ ಕೆಲಸ ಮಾಡ್ಕೊಂಡು ಬಿಟ್ಬಿಡ್ತೀನಿ. ಎಷ್ಟಾಗುತ್ತೋ ಅಷ್ಟು. ನೋಡಿ ಜೋರಾಗೆ ಬಂತು ಮಳೆ. ಇವಾಗ ನಾವು ಮಣ್ಣು ಕೆದಕಿರ್ತೀವಲ್ಲ, ಈ ಮಳೆ ನೀರು ಚೆನ್ನಾಗಿ ಬೇರುಗಳಿಗೆ ತಲುಪುತ್ತೆ. ಅದಕ್ಕೆ ನಾವು ಮಳೆಗಾಲದಲ್ಲಿ ಕೂಡ ಟೈಮ್ ಮಾಡ್ಕೊಂಡು ಅವಾಗವಾಗ ಮಣ್ಣು ಕೆದಕೋದ್ರಿಂದ ಗಿಡಗಳು ತುಂಬ ಹೆಲ್ದಿಯಾಗಿ ಬರುತ್ತೆ. ಆಮೇಲೆ ಬೆಸ್ಟ್ ಅಟ್ಯಾಕೂ ಕಮ್ಮಿ ಆಗುತ್ತೆ. ಮಳೆ ನೀರು ಬೀಳುತ್ತಲ್ವ ಕೆಳಗಡೆ ಎಲೆಗೆ ಬರದೇ ಇದ್ರೂ ಪದೇ ಪದೇ ಮಳೆ ಬರ್ತಾ ಇದ್ದಾಗ ಅಲ್ಲಿ ಜೇಡ ಅವೆಲ್ಲ ಸ್ವಲ್ಪ ಕಮ್ಮಿ ಆಗುತ್ತೆ. ನಮಸ್ತೆ.